ಬಳ್ಳಾರಿ ಪಟ್ಟಣದಲ್ಲಿ 3ನೇ ತಾರೀಕು ವಾಲ್ಮೀಕಿ ಮಹರ್ಷಿಯ ಪುತ್ಥಳಿಯನ್ನ ಅನಾವರಣ ಮಾಡಲು ಸಿದ್ಧತೆ ನಡೆದಂಥ ಸಂದರ್ಭದಲ್ಲಿ 1ನೇ ತಾರೀಕು ನಡೆದಂಥ ಅಹಿತಕರ ಘಟನೆ ಬಗ್ಗೆ ಕೆಪಿಸಿಸಿಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಪಕ್ಷದ ಹಿರಿಯ ಮುಖಂಡರ ತಂಡವನ್ನು ರಚಿಸಿ ಇಲ್ಲಿ ನಡೆದಂಥ ಘಟನೆ ಬಗ್ಗೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ ನಮಗೆ ಈ ತಂಡದಲ್ಲಿ ನಾನು ಮತ್ತು ಹಿರಿಯ ನಾಯಕರಾದಂಥ ಜಯಪ್ರಕಾಶ್ ಹೆಗ್ಡೆ ಅವರು, ಕುಮಾರ್ ನಾಯಕರವರು, ರಘುಮೂರ್ತಿಯವರು, ಜಕ್ಕಪ್ಪನವರು ಒಳಗೊಂಡಂತೆ ಬೆಳಗ್ಗೆ 11:30 ಇಲ್ಲಿಗೆ ಬಂದ್ವಿ. ಬಂದಾದ ಮೇಲೆ ಸಾರ್ವಜನಿಕವಾಗಿ ಕಾಯಿಬೀನಲ್ಲಿ ಕುಳಿತು ನಮ್ಮ ಎಲ್ರಿಗೂ ಹೇಳಿ ಕಳಿಸಿದ್ವಿ. ಭಾಳ ಜನ ಬಂದು ಅವರು ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಧಿಕಾರಿಗಳು, ಜಿಲ್ಲಾಡಳಿತದ ಅಧಿಕಾರಿಗಳ ಜೊತೆಯಲ್ಲೂ ಮಾಹಿತಿಯನ್ನು ಪಡೆದಿದ್ದೇವೆ. ಅದ್ರ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಮಾಹಿತಿಯನ್ನು ಪಡೆದಿದ್ದೇವೆ. ಇದೆಲ್ಲ ಒಳಗೊಂಡಂತೆ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದೇವೆ. ಜೊತೆಗೆ ಸ್ಥಳದಲ್ಲಿದ್ದಂಥ ಸಾಕ್ಷಿಗಳು ಯಾರ್ಯಾರಿದ್ರು ಅವರ ಮಾತನ್ನು ಕೇಳಿದ್ದೇವೆ. ನಾವಂತೂ ಬಂದಂಥ ಸಂದರ್ಭದಲ್ಲಿ ಯಾರೇ ಬರಲಿ ಎಲ್ಲರೂ ಕೇಳೋಣ ಅಂತ ಮಾತಾಡಿದ್ವಿ. ಬಹಳ ಜನ ಸಾರ್ವಜನಿಕರು ಕೂಡ ಬಂದು ಅವರ ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಇದನ್ನು ಒಳಗೊಂಡಂತೆ ವರದಿ ತಯಾರು ಮಾಡಿ ನಾವು KPCC ಅಧ್ಯಕ್ಷರಿಗೆ 3 ದಿನದಲ್ಲೇ ತಲುಪಿಸ್ತೇವೆ. ಅದ್ರ ಜೊತೆಗೆ ಒಂದೊಂದು ಆಕಸ್ಮಿಕ ಮರಣ ಆಗಬಾರ್ದಾಗಿತ್ತು, ಅವ್ರ ಮನೆಗೂ ಕೂಡ ಭೇಟಿ ಕೊಡ್ತೇವೆ. ಪಕ್ಷದ ವತಿಯಿಂದ ಮತ್ತು ನಾವೆಲ್ಲ ಸೇರಿ ಅವರಿಗೆ ಸಹಾಯ ಮಾಡೋದಕ್ಕೂ ಕೂಡ ಮಾತಾಡ್ತಾ ಇದ್ದೇವೆ. ಅಲ್ಲಿ ಹೋಗಿ ಅವ್ರನ್ನ ರಾಜಶೇಖರ ರೆಡ್ಡಿ ಮನೆಗೂ ಕೂಡ ಭೇಟಿ ಮಾಡಿ ತದನಂತರ ನಾವು ಹೊರಡ್ತಾ ಇದ್ದೇವೆ. 3 ದಿನದೊಳಗಾಗಿ ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಕಾರ್ಯವನ್ನು ಏನು ಮಾಡಿದೀವಿ ಅದ್ರ ವರದಿಯನ್ನು ತಲುಪಿಸ್ತೇವೆ. ಅದನ್ನೆಲ್ಲ ಇಲ್ಲೇ ಹೇಳೋಂಗಿದ್ರೆ ಅದು ವರದಿ ಇಲ್ಲ. ಯಾಕೆ 3 ದಿವಸ ಹೇಳಿ ಸರ್. ನಮಸ್ಕಾರ. ಈಗ SP ಮೇಲೆ ಕ್ರಮ ಕೈಗೊಂಡಿದ್ದು ಎಷ್ಟು ಸರಿ ಅನ್ಸುತ್ತೆ? ಸರ್ಕಾರ ಬೇರೆ 12 ಗಂಟೆ ಒಳಗಡೆ ಬಂದು ಜಾಯಿನ್ ಹಾಕಬೇಕಂತಾರೆ. ಯಾಕೆ ಅದು ಆಡಳಿತಾತ್ಮಕವಾದ ವಿಷಯ. ಆದರೆ ನಾನೊಬ್ಬ ಸಚಿವನಾಗಿದ್ದವನು ಒಂದು ಅಧಿಕಾರ ವಹಿಸ್ಕೊಂಡ್ರೆ 12 ಗಂಟೆ ಅಲ್ಲ, 12 ದಿವಸ ಅಲ್ಲ, 12 ದಿವಸದಲ್ಲೂ ಕೂಡ ಕಾರ್ಯೋನ್ಮುಖ ಆಗಬೇಕಾದ ಕರ್ತವ್ಯ. ಅದನ್ನ ಹೇಳೋದಿಲ್ಲಪ್ಪ, ಅದಕ್ಕೆ ಸಂತಾಪವನ್ನು ಸೂಚಿಸಿದೆ. ಅವ್ರ ಮನೆಗೂ ಹೋಗ್ತಾ ಇದ್ದೀವಿ. ಅವರಿಗೆ ಸರ್ಕಾರದಿಂದಲೂ ಏನಾದ್ರು ಕೊಡಿಸ್ಬೇಕು ಅನ್ನೋದು ಕೊಡಿಸ್ತೀವಿ. ನಾವು ಕೂಡ ನಮ್ಮ ಪಕ್ಷದಿಂದನೂ ಕೂಡ ಅವರಿಗೆ ಸಹಾಯ ಮಾಡ್ತೀವಿ.